ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ನಿಮ್ಮ ಸಪೋರ್ಟ್ಗೆ ನನಗೆ ತುಂಬ ಖುಷಿ ಆಗುತ್ತೆ. ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಹರಿಸ್ತಿದ್ದೀರಾ. ಆದಷ್ಟು ಬೇಗ 10 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಲಿ ಅಂತ ಐ ಆಮ್ ಸೋ ಹ್ಯಾಪಿ ಫಾರ್ ಇಟ್. ಇವತ್ತಿನ ವಿಡಿಯೋದಲ್ಲಿ ನಾನು ನೀವು ಇಷ್ಟಪಡುವ ವ್ಯಕ್ತಿಯ ಪ್ರೆಸೆಂಟ್ ಫೀಲಿಂಗ್ಸ್ ಹೇಗಿದೆ ನಿಮ್ಮ ಕಡೆಗೆ, ಹಾಗೂ ಫ್ಯೂಚರ್ ಅವ್ರು ಏನು ಸ್ಟೆಪ್ಸ್ ತಗೊಳ್ತಾರೆ, ಏಂಜಲ್ಸ್, ಗೈಡಿಂಗ್ ಏಂಜಲ್ಸ್ ಇಂದ ಮೆಸೇಜಸ್ ಏನಿದೆ ನಿಮಗೆ ಈ ಒಂದು ರಿಲೇಶನ್ಶಿಪ್ ಕುರಿತಾಗಿ, ಮತ್ತು ಟ್ಯಾರೋ ರೀಡಿಂಗ್ನ ಕೂಡ ನಿಮಗೆ ಮಾಡ್ತೀನಿ. ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಅದಾದ ನಂತರ ಕ್ಯಾಂಡಲ್ ವಿಷಯವಾಗಿ ಫಸ್ಟ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಟ್ಯಾರೋ ರೀಡಿಂಗ್ನ ಮಾಡ್ತೀನಿ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ, ನೀವು ಇಷ್ಟಪಡುವ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಆ ವ್ಯಕ್ತಿಯ ಹೆಸರು 3 ಸಲ ಹೇಳಬೇಕಾಗತ್ತೆ. ಅವರ ಫೋಟೋ ಇದ್ರೆ ಫೋಟೋನ ನೋಡೋದು, ಅವರ ಇಮೇಜ್ನ ಮೈಂಡ್ನಲ್ಲಿ ಇಟ್ಕೊಳ್ಳೋದು, ಅವರ ಫೇಸ್ನ ನಿಮ್ಮ ಐಸ್ ನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳುವಂಥದ್ದು, ಆ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿಗೆ ಹತ್ರ ಆಗುವ ಹಾಗೆ ಕನೆಕ್ಟ್ ಆಗಿ ಪ್ರೆಸೆಂಟ್. ಸೊ ಇದು ಸಿಚುವೇಶನ್ ನೋ ಕಾಂಟ್ಯಾಕ್ಟ್ ಇರ್ಬೋದು, ಏನೇ ಆಗಿರಲಿ ಕಂಡೀಷನ್. ಬೇಸಿಕ್ಲಿ ನಿಮ್ಮ ರಿಲೇಶನ್ಶಿಪ್ ನಲ್ಲಿ ನೀವು ಪ್ರಾಬ್ಲಮ್ಸ್ ನೋಡ್ತಾ ಇದ್ದೀರಾ ಅಂದ್ರೆ, ನಿಮ್ಗೆ ಏನು ಅರ್ಥ ಆಗ್ತಾ ಇಲ್ಲ ರಿಲೇಶನ್ಶಿಪ್ ಹೇಗೆ ಏನು ಅಂತ, ಈ ಒಂದು ರೀಡಿಂಗ್ ನಲ್ಲಿ ನಿಮ್ಗೆ ಅಫ್ಕೋರ್ಸ್ ಕ್ಲಾರಿಟಿ ಸಿಗುತ್ತೆ. ಐ ವಿಲ್ ಬಿ ಸ್ಟಾರ್ಟಿಂಗ್. ಸೊ ನನಗೆ ವೀಕ್ಷಕರು ಏನು ಕೇಳ್ತಾ ಇದ್ದೀರಾ ಅಂದ್ರೆ, ಇದಕ್ಕೇನಾದ್ರೂ ರೆಮಿಡಿ ಇದೆಯಾ ಅಂತ. ರೆಮಿಡಿ ಅಥವಾ ಇದಕ್ಕೆ ನೀವೇನಾದ್ರೂ ನಮಗೆ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದನ್ನ ಸರಿ ಮಾಡಿ ಕೊಡೋಕ್ಕಾಗತ್ತಾ ಅಂತಾನು ಕೇಳಿದ್ರಿ. ಸೊ ಆನ್ಸರ್ ಇಸ್ ಅ ಎಸ್. ನಿಮಗೆ ಕನ್ಸಲ್ಟೇಷನ್ ಪರಿಹಾರಗಳು ಬೇಕಿದೆ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ಗೆ ಪರಿಹಾರಗಳು ಬೇಕಿದೆ ಅಂದ್ರೆ, ಕ್ಯಾಂಡಲ್ ಮ್ಯಾಜಿಕ್ ಅಂತ ಹೇಳ್ತೀವಿ, ಕ್ಯಾಂಡಲ್ ಸ್ಪೆಲ್ಸ್ ಅಂತ ಹೇಳ್ತೀವಿ, ಅದನ್ನ ನಾನು ನಿಮ್ಗೆ ಪರ್ಸನಲ್ ಆಗಿ ಮಾಡ್ಕೊಡ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ನೀವು ಒಂದು ಸೆಷನ್ ನನ್ನಿಂದ ಪಡಿಬೇಕಾಗತ್ತೆ. ಜೆನ್ಯುವಿನ್ ಆಗಿದೆ ಅಂದ್ರೆ ಮಾತ್ರ ನಾನು ಇದಕ್ಕೆ ರೆಮಿಡಿನ ನನ್ನ ಕಡೆಯಿಂದ ನಾನು ಮಾಡ್ಕೊಡ್ತೀನಿ. ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗೋದಕ್ಕೆ ನನ್ನ ಕಡೆಯಿಂದ ನಾನು ಏನ್ ಮಾಡಬಹುದು, ಸ್ಪೆಲ್ಸ್ ಅಂತ ಹೇಳ್ತೀವಿ, ಅದನ್ನ ನಾನು ನಿಮ್ಗೆ ಪರಿಹಾರವಾಗಿ ಮಾಡ್ಕೊಡ್ತೀನಿ. ಬಟ್ ಬೇಸಿಕ್ಲಿ ಅದು ನ್ಯಾಯವಾಗಿರ್ಬೇಕು. ರಿಲೇಶನ್ಶಿಪ್ ಅಫೇರ್ಸ್ನೆಲ್ಲ ನಾನು ಎನ್ಕರೇಜ್ ಮಾಡೋಳಲ್ಲ, ಅಂಥದಕ್ಕೆಲ್ಲ ನನ್ನನ್ನು ರೀಚ್ ಔಟ್ ಆಗಲೇಬೇಡಿ. ನೀವು ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ದೂರ ಆಗಿದ್ದೀರಾ, ಅಥವಾ ಡಿವೋರ್ಸ್ ಸಿಚುವೇಶನ್ ಬಂದಿದೆ, ಅಥವಾ ಏನೋ ಈ ತರ ಕಾಂಪ್ಲಿಕೇಶನ್ಸ್ ನಿಮ್ ರಿಲೇಶನ್ಶಿಪ್ ನಲ್ಲಿ ಇದೆ ಅಂದ್ರೆ, ನೀವು ಖಂಡಿತವಾಗ್ಲೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದ್ರೆ ಈಗ ನೀವು ಅವ್ರನ್ನ ಮದ್ವೆ ಆಗ್ತಾ ಇದ್ರಿ, ಅದು ಏನೋ ಕಟ್ ಆಫ್ ಆಗೋಯ್ತು, ತುಂಬಾ ವರ್ಷದ ಸಂಬಂಧ, ಏನು ಅಂತಾನೆ ಗೊತ್ತಿಲ್ಲ, ರಿಲೇಶನ್ಶಿಪ್ ಕಟ್ ಆಫ್ ಆಗೋಯ್ತು, ಇಂಥದ್ದೇನಾದ್ರು ಇದೆ ಅಂದ್ರೆ ಫಸ್ಟ್ ನೀವು ಒಂದು ಕನ್ಸಲ್ಟೇಷನ್ ತಗೊಳ್ಳಿ. ರೆಮಿಡಿ ನನ್ನ ಕಡೆಯಿಂದ ನಾನು ಮಾಡ್ಕೊಡ್ತೀನಿ. ಯು ಹ್ಯಾವ್ ಟು ಟೇಕ್ 1 ಕನ್ಸಲ್ಟೇಷನ್ ಸೊ ದಟ್ ನಿಮ್ಮ ಪ್ರಾಬ್ಲಮ್ ಏನು ಅಂತ ನಾನು ತಿಳ್ಕೊಳ್ಳೋದಕ್ಕೆ ಆ ಒಂದು ಫಸ್ಟ್ ಸೆಷನ್ ಬೇಕಾಗುತ್ತೆ. ಆ ಅಪಾಯಿಂಟ್ಮೆಂಟ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಲ್ಲ, ಆ ನಂಬರ್ಗೆ ಕಾಲ್ ಮಾಡಿ ತಗೊಳ್ಬೇಕಾಗತ್ತೆ. ಸೊ ಐ ಆಮ್ ಓಪನ್ ಫಾರ್ ರೆಮಿಡೀಸ್ ಕೇಳ್ತಾ ಇರೋದ್ರಿಂದ ನಾನು ನಿಮ್ಗೆ ಆ ವಿಷಯವಾಗೂ ಹೆಲ್ಪ್ ಮಾಡ್ತೀನಿ. ಕ್ಯಾಂಡಲ್ ಸ್ಪೆಲ್ಸ್ ಅಂತ ಹೇಳ್ತೀವಿ, ಆ ಒಂದು ಕ್ಯಾಂಡಲ್ ಸ್ಪೆಲ್ಸ್ ಇಂದ ನಾನು ನಿಮ್ಮ ರಿಲೇಶನ್ಶಿಪ್ ಕುರಿತಾಗಿ ಎಷ್ಟು ಸಹಾಯ ಮಾಡೋಕ್ಕಾಗತ್ತೆ ಮಾಡ್ಕೊಡ್ತೀನಿ. ಓಕೆ, ಈಗ ನಿಮ್ಮ ಪರ್ಸನ್ ವಿಷಯವಾಗಿ ರೀಡಿಂಗ್ ನಾನು ಈಗ ಮಾಡ್ತಾ ಇದ್ದೀನಿ. ಸೊ ಈ ರಿಲೇಶನ್ಶಿಪ್ ಹೇಗೆ ಅಂದ್ರೆ, ಅನ್ರಿಸಾಲ್ವ್ಡ್ ಪ್ರಾಬ್ಲಮ್ಸ್ ಅಂತೀವಿ, ಒಂಥರ ಪ್ಯಾಟರ್ನ್ಸ್ ಮತ್ತೆ ಅದೇ ಸೃಷ್ಟಿ ಆಗೋದು, ಮತ್ತೆ ಅದೇ ವಿಷಯಕ್ಕೆ ಜಗಳಗಳಾಗೋದು, ನೀವಿಬ್ರು ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ನಾನು ಒಬ್ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಸ್ಪೈರಲ್ ಸಿಚುವೇಶನ್ ಅಂತ ಹೇಳ್ಬಹುದು. ಪದೇ ಒಂದೇ ವಿಷಯಕ್ಕೆ ಜಗಳಗಳು, ಮನಸ್ತಾಪಗಳು ನಡೆಯುವಂಥದ್ದು, ಓಲ್ಡ್ ಪ್ಯಾಟರ್ನ್ಸ್ ಅಥವಾ ಪ್ರಾಬ್ಲಮ್ಸ್ ಸಾಲ್ವೇ ಆಗದೆ ಇರುವಂತಹ ಒಂದು ಸ್ಥಿತಿ ಅಂತ ಹೇಳ್ಬೋದು. ಮತ್ತು ದೂರ ಯಾವ ಒಂದು ರೀಸನ್ಗಾಗಿದೆ ಅಂದ್ರೆ, ಅವರು ಏನ್ ಹೇಳ್ತಾ ಇದಾರೆ ನಿಮ್ಗೆ ಅಂದ್ರೆ, ನೀವು ಅವ್ರ ಮಾತನ್ನ ಕೇಳಲೇಬೇಕು ಅಂತ, ಹಾಗೂ ನೀವು ಅವ್ರಿಗೆ ಟೈಮ್ ಕೊಟ್ಟಿಲ್ಲ, ನೀವೊಂದು ಕ್ವಾಲಿಟಿ ಟೈಮ್ ಕೊಟ್ಟಿಲ್ಲ, ನೀವೊಂದು ಸ್ಪೇಸ್ ಕೊಟ್ಟಿಲ್ಲ, ನೀವು ಅವ್ರನ್ನ ಪ್ರಯಾರಿಟಿ ಮಾಡಿಲ್ಲ, ನಿಮ್ಮ 100% ರಿಲೇಶನ್ಶಿಪ್ಗೆ ಹಾಕಿಲ್ಲ. ಈ ರೀತಿಯಾಗಿ ಆ ವ್ಯಕ್ತಿ ನಿಮ್ಮನ್ನ ದೂರ್ತಾ ಇದ್ದಾರೆ. ನಾನು ಎಷ್ಟು ಈ ರಿಲೇಶನ್ಶಿಪ್ಗೆ ಕೊಟ್ಟಿದ್ದೀನಿ, ಆಕೆ ಅಥವಾ ಆತನಿಂದ ಅಷ್ಟು ಇಲ್ಲ, ಕನೆಕ್ಷನ್ ವಿಷಯವಾಗಿ ನೋಡಕ್ ಹೋದ್ರೆ ಇಲ್ಲ ಅಂತ ಅವರು
ಸೊ ಬೇಸಿಕ್ಲಿ ಒಂದು ಬ್ಲೇಮ್ ಗೇಮ್ ಅಂತ ಹೇಳ್ತೀವಿ ಇದನ್ನ. ಬ್ಲೇಮ್ ಗೇಮ್ ನ ಇವಾಗ ಅವ್ರು ಮಾಡ್ತಾ ಇದಾರೆ. ಮತ್ತೆ ಆಟಿಟ್ಯೂಡ್ ಹೇಗಿದೆ ಅಂದ್ರೆ, ನಾನು ಸರಿ ಇದ್ದೀನಿ, ನಾನು ಎಲ್ಲಾ ಕಡೆ ಎಲ್ಲಾ ವಿಷಯವಾಗೂ ನಾನು ಎಲ್ಲಾ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಂಡು ನನ್ನ ಕಡೆಯಿಂದ ನಾನು ಎಲ್ಲವನ್ನು ಸರಿ ಮಾಡಿದೀನಿ, ಆದ್ರೆ ನಿಮ್ಮ ಆಟಿಟ್ಯೂಡ್ ಇಂದಾನೇ ಈ ರಿಲೇಶನ್ಶಿಪ್ ಬ್ರೇಕ್ ಆಗಿದೆ ಅಂತ ನಿಮ್ಮನ್ನ ಅವರು ಎಲ್ಲಾ ವಿಷಯಕ್ಕೂ ಬ್ಲೇಮ್ ಮಾಡ್ತಾ ಇದಾರೆ. ಹಾಗೂ ಕೋಪದಲ್ಲಿದ್ದಾರೆ. ಇಲ್ಲಿ ನೋಡಿ ಡ್ರಿಪ್ ಆಗ್ತಾ ಇದೆ. ಯು ಕ್ಯಾನ್ ಸಿ ದ ಕ್ಯಾಂಡಲ್, ವೆರಿ ಸ್ಟ್ರೇಂಜ್. ಈ ತರ ಒಂಥರ ಡ್ರಿಪ್, ಇಟ್ಸ್ ಕಂಟಿನ್ಯೂಸ್ಲಿ ಡ್ರಿಪ್ಪಿಂಗ್. ಅವರು ಓ ಗಾಡ್, ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ ನಿಮ್ಗೆ, ನಾನು ತುಂಬಾ ಮಾಡಿ ಮಾಡಿ ಸಾಕಾಗೋಗಿದೆ ಈ ರಿಲೇಶನ್ಶಿಪ್ಗೆ, ಇನ್ ನಾನು ಮಾಡಕ್ ಆಗಲ್ಲ, ಇನ್ ನಾನೇನೂ ಮಾಡಕ್ ಆಗಲ್ಲ, ನಾನು ನಿನ್ನನ್ನ ಬಿಟ್ಬಿಡ್ತೀನಿ ಅನ್ನುವಂತ ಒಂದು ಕೋಪ ಮತ್ತೆ ನೋವಿನಲ್ಲೇ ನರಳುತ್ತಾ ಇದ್ದಾರೆ ಈ ವ್ಯಕ್ತಿ. ಯಾಕಂದ್ರೆ ಇವ್ರ ಪ್ರಕಾರವಾಗಿ ಇವ್ರು ತುಂಬಾ ತ್ಯಾಗ ಮಾಡಿದ್ದಾರೆ ಮತ್ತು ಈ ರಿಲೇಶನ್ಶಿಪ್ಗೋಸ್ಕರ ಹೋರಾಟಗಳು ಮಾಡಿದ್ದಾರೆ. ಅವ್ರು 100% ಈ ರಿಲೇಶನ್ಶಿಪ್ಗೆ ಕೊಟ್ಟಿದ್ದಾರೆ. ಆದ್ರೆ ನೀವು ಅವ್ರಿಗೆ ಅರ್ಥ ಮಾಡ್ಕೊಳ್ದೆ ನೀವು ಅವ್ರನ್ನ ಗ್ರಾಂಟೆಡ್ ಆಗಿ ತಗೊಂಡಿದ್ದೀರಾ ಅಂತ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ್ಲೂ ಕೂಡ ಅವ್ರು ಅಳೋದು, ಒಳಗೆ ಕೊರಗೋದು ಎಲ್ಲ ಯು ಕ್ಯಾನ್ ಸಿ. ಟುಡೇ ಕ್ಯಾಂಡಲ್ ಇಸ್ ಸೋ ಸ್ಟ್ರೇಂಜ್. ಹೆಂಗೆ ಡ್ರಿಪ್ ಆಗ್ತಾ ಇದೆ ಅಂದ್ರೆ, ನೀವು ಆ ಫ್ಲೇಮ್ ನ ನೋಡಿ, ಅವ್ರು ಅಳೋ ತರಾನೇ ಇದೆ. ಅಳ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಬಿಟ್ಟು ಅವ್ರಿಗೆ ಇರೋಕ್ಕೂ ಆಗ್ತಾ ಇಲ್ಲ, ಹಾಗೆ ಅವರ ಒಂದು ವಿಷಯನ ನೀವು ಅರ್ಥ ಮಾಡ್ಕೋತಾ ಇಲ್ಲ ಅಂತಾನೂ ಒಂದು ಕೋಪದಲ್ಲಿ ಬೇಜಾರಲ್ಲಿ ಇದ್ದಾರೆ. ಅವ್ರಿಗೆ ಇನ್ನೊಂದು ಏನ್ ಭಯ ಇದೆ ಅಂದ್ರೆ, ನೀವು ಬದಲಾಗೋದೇ ಇಲ್ಲ ಅನ್ನುವಂತ ಒಂದು ಭಯ ಇದೆ. ನಿಮ್ಮ ಒಂದು ಆಟಿಟ್ಯೂಡ್ ನ ಚೇಂಜ್ ಮಾಡ್ಕೊಳಲ್ಲ, ನೀವು ರೆಸ್ಪಾನ್ಸಿಬಿಲಿಟಿಯಾಗಿ ಇಟ್ಕೊಳಲ್ಲ ವಿಷಯನ, ಮೆಚೂರಿಟಿ ಆಗಿ ಇಲ್ಲ, ನೀವು ಒಂದು ಮೆಚೂರ್ಡ್ ಆಗಿಲ್ಲ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ. ಅವರ ಪ್ರಕಾರವಾಗಿ ಅವ್ರು ಎಲ್ಲಾನು 100% ಮಾಡಿದ್ದಾರೆ, ನೀವು ಜಸ್ಟ್ ಆರಾಮಾಗಿದ್ದೀರಾ ರಿಲೇಶನ್ಶಿಪ್ ನಲ್ಲಿ, ನೀವು ಏನು ಈಕ್ವಲ್ ಆಗಿ ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಸೊ ಈಗ ಪ್ರೆಸೆಂಟ್ ಆಫ್ ಕೋರ್ಸ್ ನಾನು ಏನ್ ನೋಡ್ತಿದ್ದೀನಿ ಅಂದ್ರೆ, ಅವ್ರು ನಿಮ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಬೇಕು ಅನ್ನುವಂತ ಒಂದು ಆಶಯದಲ್ಲಿದ್ದಾರೆ. ಸೊ ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಬೇಕಿದೆ ಅಂದ್ರೆ, ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ಗೆ ನಾನು ಕ್ಯಾಂಡಲ್ ಸ್ಪೆಲ್ಸ್ ಮಾಡ್ತೀನಿ. ಇದು ಕನ್ಸಲ್ಟೇಷನ್ ನೀವು ತಗೋಬೇಕಾಗುತ್ತೆ. ಫಸ್ಟ್ ನೀವು ಒಂದು ಕನ್ಸಲ್ಟೇಷನ್ ತಗೊಂಡ್ರೆ ಅಫ್ಕೋರ್ಸ್ ನಾನು ನಿಮ್ಗೆ ಇಂಡಿವಿಜುವಲ್ ಆಗಿ ಕ್ಯಾಂಡಲ್ ಸ್ಪೆಲ್ಸ್ ನ ಮಾಡ್ಕೊಡ್ತೀನಿ ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗುವುದಕ್ಕೆ. ಸೊ ಅದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಬಟ್ ಈ ರಿಲೇಶನ್ಶಿಪ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಐ ಆಮ್ ಸೀಯಿಂಗ್ ಇಬ್ರು ಕೂಡ wounded ಆಗಿದ್ದೀರಾ. wounded ಅಂದ್ರೆ ಇಬ್ರುನು ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ, ಆದ್ರೆ ಇಬ್ರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ, ಇಬ್ರು ಆ ಒಂದು ಸಪೋರ್ಟ್ ಇಲ್ದೇ ಇರೋ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಒಬ್ರನ್ನೊಬ್ರು ಹರ್ಟ್ ಮಾಡ್ಕೊಳ್ತಾ ಇದ್ದೀರಾ ಅಂತ ನಾನು ಇಲ್ಲಿ ರೀಡಿಂಗ್ ನಲ್ಲಿ ನೋಡ್ತಾ ಇದ್ದೀನಿ. ಹಾಗೂ ಇವಾಗ ಅವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಮಾತನ್ನೇ ಬಿಟ್ಬಿಟ್ಟಿರ್ಬೋದು. ಬಿಕಾಸ್ ಅವ್ರ ಪ್ರಕಾರ ನನ್ನ ತಾಳ್ಮೆ ನಾನು ಕಳ್ಕೊಂಡಿದೀನಿ, ನನ್ಗಿನ್ನ ಪೇಷನ್ಸ್ ಇಲ್ಲ, ಈ ರಿಲೇಶನ್ಶಿಪ್ ನ ಸರಿ ಮಾಡೋಷ್ಟು ನನಗೂ ಕೂಡ ಎನರ್ಜಿ ಇಲ್ಲ, ನನ್ಗೆ ಬ್ರೇಕ್ ಬೇಕು, ಯಾಕಂದ್ರೆ ನೀನು ನನ್ಗೆ ಅಷ್ಟು ನೋವು ಕೊಟ್ಟಿದ್ಯಾ. ಸೊ ಬೇಸಿಕ್ಲಿ ಅವರು ಒಂಥರ ಹೇಗ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ನೀವ್ ಏನೇ ಮಾಡಿರ್ಬೋದು ರಿಲೇಶನ್ಶಿಪ್ ನಲ್ಲಿ, ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರು ಮಾಡಿರುವಂತ ಕಾಂಟ್ರಿಬ್ಯೂಷನ್, ಅವ್ರು ಹಾಕಿರುವಂತ ಒಂದು ಎಫರ್ಟ್ಸ್ ನ ಅಥವಾ ಅವ್ರು ಮಾಡಿರುವಂತ ತ್ಯಾಗಗಳನ್ನ ಮಾತ್ರ ಪ್ರಯಾರಿಟೈಸ್ ಮಾಡೋದು, ಅದನ್ನೇ ಫೋಕಸ್ ಮಾಡ್ಕೊಂಡು ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಈ ರಿಲೇಶನ್ಶಿಪ್ ನೆಗೆಟಿವ್, ಇದ್ರಲ್ಲಿ ನಾನ್ ಮಾತ್ರ ನೋವು ಅನುಭವಿಸ್ತೀನಿ, ಹಾಗೂ ನೀವು ಎಲ್ಲಾ ಖುಷಿಗಳನ್ನೂ ನೋಡ್ತೀರಾ, ಅವರು ಅವ್ರಿಗೇನು ಸಿಗಲ್ಲ ಈ ರಿಲೇಶನ್ಶಿಪ್ ನಲ್ಲಿ, ಈ ರೀತಿಯಾಗಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದಾರೆ. ಸೊ ಒಂದು ಓವರ್ ಥಿಂಕಿಂಗ್ ಖಂಡಿತವಾಗ್ಲೂ ಈ ವ್ಯಕ್ತಿ ಮಾಡ್ತಾ ಇದಾರೆ, ಅವ್ರದೇ ಆದ ಒಂದು ನೆಗೆಟಿವ್ ಥಾಟ್ಸ್ ಗೆ ಒಳಗಾಗಿದ್ದಾರೆ. ಅಂಡ್ ಇಂಟ್ರೆಸ್ಟಿಂಗ್ಲಿ ನಾನು ಇವತ್ತು ಬ್ಲ್ಯಾಕ್ ಕ್ಯಾಂಡಲ್ನೇ, ಐ ಡೋಂಟ್ ನೋ, ನಾನು ಅದನ್ನೇ ಚೂಸ್ ಮಾಡಿದೆ. ಅಂಡ್ ಇದ್ರ ಅರ್ಥ ಏನು ಅಂದ್ರೆ, ನಿಮ್ಮ ಅವರ ರಿಲೇಶನ್ಶಿಪ್ ಕೂಡ ಒಂದು ಡಾರ್ಕ್ ಒಂದು ಸಿಚುವೇಶನ್ ಬಂದಿದ್ದಾರೆ, ಕತ್ತಲಲ್ಲಿ ಇದ್ದೀರಾ, ನೀವು ಇದ್ದೀರಾ, ಅವರು ಇದ್ದಾರೆ. ಅವರು ಮೂವ್ ಆನ್ ಆಗಿಲ್ಲ, ನೀವು ಮೂವ್ ಆನ್ ಆಗಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರಿಗೂ ನೀವು ಬೇಕು ಅನ್ನೋದಿದೆ, ಹಾಗೆ ನಿಮ್ಗೂ ಅವ್ರು ಬೇಕು ಅನ್ನುವಂಥದ್ದಿದೆ. ಆದ್ರೆ ಈ ಮನಸ್ತಾಪಗಳು ಹಾಗೂ ಏನೋ ಒಂದು ನೋವು ಇಬ್ರಲ್ಲೂ ಇರೋದ್ರಿಂದ ಮತ್ತೆ ಅದನ್ನ ಸರಿ ಮಾಡ್ಕೊಳಕ್ಕೆ ಇಬ್ರು ಕೂಡ ಭಯ ಪಡ್ತಾ ಇದ್ದೀರಾ. ನಾವಿಬ್ರು ಖುಷಿಯಾಗಿರಲ್ವೇನೋ, ಈ ತರ ನೆಗೆಟಿವಿಟಿಗೆ ಹೋಗಿದ್ದೀರಾ, ನೀವು ಹೋಗಿದ್ದೀರಾ, ಅವರು ಹೋಗಿದ್ದಾರೆ ಅಂತಾನೆ ನಾನು ಪಿಕ್ ಮಾಡ್ತಾ ಇದ್ದೀನಿ. ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಅವ್ರಿಗೆ ಏನಂದ್ರೆ, ಈ ರಿಲೇಶನ್ಶಿಪ್ ನಲ್ಲಿ ಇನ್ನ ಟೈಮ್ ಬೇಕು, ಸರಿ ಹೋಗಕ್ಕಿನ್ನ ಒಂದಷ್ಟು ಟೈಮ್ ತಗೊಳುತ್ತೆ ಅಂತಾನೆ ಅವ್ರು ಯೋಚನೆ ಮಾಡ್ತಾ ಇದಾರೆ. ನಿಮ್ಮನ್ನ ಬಿಟ್ಕೊಡಕ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಆತರ ಬಿಟ್ಬಿಡೋಣ ಅಂತ ಇಲ್ಲ, ಆದ್ರೆ ಸರಿ ಹೋಗಲ್ವೇನೋ ಅನ್ನುವಂತ ಒಂದು ಆತಂಕದಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ತಾ ಇದೀನಿ.
ಈಗ್ಲೂ ಕೂಡ ಹೋಪ್ ಇದೆ ಈ ವ್ಯಕ್ತಿಗೆ ಸರಿ ಹೋಗುತ್ತೆ, ಇವತ್ತೆಲ್ಲ ನಾಳೆ ನಾನು ಅವರು ಚೆನ್ನಾಗೇ ಇರ್ತೀವಿ ಅನ್ನುವಂತ ಹೋಪ್ ಇದೆ. ಆದ್ರೆ ನೀವು ಬದ್ಲಾಗ್ಲಿ ಅನ್ನೋದು ಕೂಡ ಆಸೆ ಇದೆ, ಆದ್ರೆ ಭಯನೂ ಇದೆ ನೀವು ಬದ್ಲಾಗೋದೇ ಇಲ್ವೇನೋ ಅಂತ. ಸೊ ಆಕ್ಚುಲಿ ಅವರ ಎನರ್ಜಿನ ನಾನು ಪಿಕ್ ಮಾಡಿದ್ದು, ಅವ್ರ ಎನರ್ಜಿನೇ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು. ರೀಡಿಂಗ್ ಪ್ರಕಾರವಾಗಿ ನೋಡಕ್ ಹೋದ್ರೆ ಅವ್ರು ತುಂಬಾ ಈ ರಿಲೇಶನ್ಶಿಪ್ಗೆ ಮಾಡಿದ್ದಾರೆ. ನಿಮ್ಗೂ ಅದು ಅನುಭವ ಆಗಿದೆ ಅಂದ್ರೆ ಕಮೆಂಟ್ ಮಾಡಿ, ಬಿಕಾಸ್ ಅವರು ಜೆನ್ಯುವಿನ್ ಆಗಿ ಎಫರ್ಟ್ಸ್ ಹಾಕಿದ್ದಾರೆ. ಆದ್ರೆ ಇತ್ತೀಚೆಗೆ ಅವರಲ್ಲಿ ಆ ಬದಲಾವಣೆ ಏನಕ್ಕೆ ಬಂದಿದೆ ಅಂದ್ರೆ, ನೀವ್ ಅವ್ರನ್ನ ರೆಸ್ಪೆಕ್ಟ್ ಮಾಡಿಲ್ಲ ಅಂತಾನೋ, ನೀವ್ ಅವ್ರನ್ನ ಗ್ರಾಂಟೆಡ್ ಆಗಿ ತಗೊಂಡಿದೀರಾ ಅಂತಾನೋ, ಆ ತರ ಒಂದು ನೋವು ಒಳಗೆ ಅವರು ಕೊರಗ್ತಾ ಇದಾರೆ. ಸೊ ಈ ಒಂದು ರಿಲೇಶನ್ಶಿಪ್ ಸರಿ ಹೋಗೋದಕ್ಕೆ ಒಂದು ಓಪನ್ ಕಮ್ಯುನಿಕೇಶನ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಮತ್ತು ಅವ್ರಿಗೆ ಸ್ವಲ್ಪ ಮಾತಾಡಕ್ಕೂ ನೀವು ಒಂದು ಟೈಮ್ ಕೊಟ್ರೆ ಖಂಡಿತವಾಗ್ಲೂ ಸರಿ ಹೋಗುತ್ತೆ. ನೋ ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿದ್ರೆ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಆದ್ರೆ ಇವಾಗ ಅವ್ರು ವೂಂಡೆಡ್ ಆಗಿದ್ದಾರೆ ಅಂದ್ರೆ ಅವ್ರು ಪೇನ್ ಅಲ್ಲಿ ಇದ್ದಾರೆ. ಪೇನ್ ಅಲ್ಲಿ ಇರುವಾಗ ಎಲ್ಲ ಬಿಟರ್ ಆಗಿರುವಂತಹ ಮಾತುಗಳೇ ಬರುತ್ತೆ. ಸೊ ನೀವು ಆ ಒಂದು ಸ್ಪೇಸ್ ಕೊಡ್ಬೇಕಾಗತ್ತೆ ಅಂತ ಹೇಳ್ತಾ ಇದೀನಿ. ಕ್ಯಾಂಡಲ್ ರೀಡಿಂಗ್ ಪ್ರಕಾರ ಹಾಗೆ ಬಂದಿದೆ. ನಾನು ಇವಾಗ ಟ್ಯಾರೋ ರೀಡಿಂಗ್ನು ಮಾಡ್ತೀನಿ. ನಿಮ್ಮ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ನ ಸರಿ ಮಾಡ್ಕೋಬೇಕು ಅಂದ್ರೆ ಐ ಡು ಕ್ಯಾಂಡಲ್ ಸ್ಪೆಲ್ಸ್. ನೀವು ಕನ್ಸಲ್ಟೇಷನ್ ತಗೋಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನಂಬರ್ನ, ಆ ನಂಬರ್ಗೆ ಕಾಲ್ ಮಾಡಿ. ಅಂಡ್ ರಿಲೇಶನ್ಶಿಪ್ ನ್ಯಾಯವಾಗಿರ್ಬೇಕು, ಮತ್ತೆ ಹೇಳ್ತಾ ಇದ್ದೀನಿ, ಈ ಅಕ್ರಮ ಸಂಬಂಧಗಳನ್ನೆಲ್ಲ ನಾನು ಸಪೋರ್ಟ್ ಮಾಡೋದಿಲ್ಲ. ಸೊ ಕೀಪ್ ದಟ್ ಇನ್ ಯೋರ್ ಮೈಂಡ್. ಸೊ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ನಾನು ಟ್ಯಾರೋ ರೀಡಿಂಗ್ ನ ಈಗ ಮಾಡ್ತಾ ಇದ್ದೀನಿ. ರೀಡಿಂಗ್ ಪ್ರಕಾರವಾಗಿ ಏನ್ ಬರುತ್ತೆ ಅಂತ ನಾವು ನೋಡೋಣ, ಬಿಕಾಸ್ ಐ ಟು ಡೋಂಟ್ ನೋ ರೀಡಿಂಗ್ ಪ್ರಕಾರವಾಗಿ ಏನಿದೆ ಅಂತ. ಕ್ವೀನ್ ಆಫ್ ಕಪ್ಸ್ ಬಂದಿದೆ. ಇವ್ರು ಇಮೋಷನಲಿ ನಿಮ್ಗೆ ಅಟ್ಯಾಚ್ ಆಗಿದ್ದಾರೆ. ಇದು ಒಳ್ಳೆಯ ಸೈನ್. ಆಕ್ಚುಲಿ ದಿಸ್ ಇಸ್ ಅ ವೆರಿ ಗುಡ್ ಸೈನ್. ಯಾಕಂದ್ರೆ ಕಪ್ ಆಫ್ ಇಮೋಷನ್ಸ್ ರಿಲೇಶನ್ಶಿಪ್ಗೆ ಬರ್ಬೇಕಾಗುತ್ತೆ ಅಂಡ್ ಬಂದಿದೆ. ಅದಾದ ನಂತರ 3 ಆಫ್ ಪೆಂಟಿಕಲ್ಸ್ ಬರ್ತಿದೆ. ಈ ಒಂದು ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂತ ಇನ್ನೊಂದು ಕನ್ಫರ್ಮೇಶನ್ ಕಾರ್ಡ್ ಸಿಕ್ಕಿದೆ. ಆಲ್ ದ ವೆರಿ ಬೆಸ್ಟ್, ಕಂಗ್ರಾಚುಲೇಷನ್ಸ್ ಅಂತಾನು ಹೇಳ್ತೀನಿ. ಯಾಕೆಂದ್ರೆ ಇಲ್ಲಿ 3 ಬಂದಿರೋದ್ರಿಂದ ಅಂದ್ರೆ ಕ್ಯಾನ್ ಬಿ ವರ್ಕ್ ಆನ್, ಅಂದ್ರೆ ತುಂಬಾ ಮುಳುಗುವ ಸ್ಥಿತಿಗೆ ಬಂದಿಲ್ಲ ಈ ರಿಲೇಶನ್ಶಿಪ್. ಇನ್ನೊಂದು 3 ತಿಂಗಳು ಆಗುತ್ತೆ ನೀವು ಅವರು ಒಂದು ಒಳ್ಳೆಯ ಸ್ಥಿತಿಗೆ ಬರೋದಕ್ಕೆ, ಒಳ್ಳೆಯ ಮಾತಿನ ಒಂದು ಸಿಚುವೇಶನ್ಗೆ ಬರೋದಕ್ಕೆ, ಆ ಒಂದು ಖುಷಿಯ ಮೂಮೆಂಟ್ಸ್ ನ ತರೋದಕ್ಕೆ ರಿಲೇಶನ್ಶಿಪ್ ನಲ್ಲಿ ಇನ್ನ ಒಂದು 3 ತಿಂಗಳಾಗುತ್ತೆ ಅಂತ ಬರ್ತಾ ಇದೆ. 6 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಅವರು ಆ ನೋವಿನಿಂದ ಖಂಡಿತವಾಗ್ಲೂ ಆಚೆ ಬರ್ಬೇಕು. ಅಂಡ್ ಅವರು ಎಫರ್ಟ್ಸ್ ಹಾಕ್ತಾ ಇದಾರೆ. ಅವ್ರೇನೋ ಅದನ್ನೇ ಕಾರ್ಬೇಕು, ಅದನ್ನೇ ದ್ವೇಷವಾಗಿ ಇಟ್ಕೋಬೇಕು ಅಂತ ಏನ್ ನಿಮ್ಮ ಅಗೇನ್ಸ್ಟ್ ಆಗಿ ಅವ್ರೇನೋ ಸಾಧಿಸ್ತಾ ಇಲ್ಲ. ಸ್ವಲ್ಪ ಟೈಮ್ ಆಗುತ್ತೆ ಅಂತಾನೆ ತೋರಿಸ್ತಾ ಇದೆ. 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದೆಲ್ಲ ಈ ಕಾರ್ಡ್ಸ್ ಎಲ್ಲ ಏನೇನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ವಿ ಕ್ಯಾನ್ ವರ್ಕ್ ಆನ್ ಇಟ್. ಅಂದ್ರೆ ಈ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಸರಿ ಮಾಡ್ಕೋಬಹುದು. ಈ ಒಂದು ವಿಷಯನ ನಾವು ಒಟ್ಟಿಗೆ ಸೇರಿ ಈಗ್ಲೂ ಅವ್ರು ನಿಮ್ಮನ್ನ ನಾವು ಅಂತಾನೆ ನೋಡ್ತಾ ಇದಾರೆ, ನಾನು ಅಂತ ನೋಡ್ತಾ ಇಲ್ಲ, ನಾವು ಒಟ್ಟಿಗೆನೆ ಇರೋದು, ಆ ತರಾನೇ ನಿಮ್ಮನ್ನ ಬಿಟ್ಕೊಡಕ್ ಅವ್ರು ರೆಡಿ ಇಲ್ಲ. ಇನ್ನೊಂದೇನಂದ್ರೆ ನಾನು ಇಲ್ಲಿ ರೀಡಿಂಗ್ ಅಲ್ಲಿ ಏನ್ ನೋಡಿದ್ದು ಅಂದ್ರೆ, ನಿಮ್ಮ ಅಗೇನ್ಸ್ಟ್ ಆಗಿ ಬೇರೆಯವ್ರ ಹತ್ರ ಕೆಟ್ಟದಾಗ ಮಾತಾಡೋದು ಅಥವಾ ನಿಮ್ ಬಗ್ಗೆ ದೂರುವುದು, ಇದನ್ನ ಏನೋ ಅವ್ರು ಮಾಡ್ತಾನೆ ಇಲ್ಲ. ಅವ್ರು ಬೇರೆಯವ್ರ ಹತ್ರ ಏನೋ ಇದನ್ನ ಡಿಸ್ಕಷನ್ ಮಾಡ್ತಾ ಇಲ್ಲ ಇವಾಗ ಇತ್ತೀಚೆಗೆ. ಅದೂ ಇದೆ, ಅವ್ರದೇ ಆದ ಒಂದು ಎನರ್ಜಿನಲ್ಲಿ ಅವ್ರು ಸಕ್ಕಾಗ್ಬಿಟ್ಟಿದ್ದಾರೆ. ಬಿಟ್ರೆ ಅವ್ರು ಬೇರೆಯವ್ರ ಹತ್ರನೂ ಕೂಡ ಇದನ್ನೆಲ್ಲ ಅವರು ಡಿಸ್ಕಷನ್ ಮಾಡ್ತಾ ಇಲ್ಲ ಅಂತಾನೆ ರೀಡಿಂಗ್ ನಲ್ಲಿ ಬರ್ತಾ ಇದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಗಿವ್ ಸಮ್ ಮೋರ್ ಟೈಮ್. ಪೆಂಟಿಕಲ್ ಬಂದಿದೆ ಅಂದಾಗ ಈ ಎಲಿಮೆಂಟ್ ಇದೆಯಲ್ಲ, ಸ್ಲೋಯೆಸ್ಟ್ ಎಲಿಮೆಂಟ್ ಇನ್ ಟ್ಯಾರೋ. ಸೊ ಅದರದೇ ಆದ ಒಂದು ಟೈಮ್ ಖಂಡಿತವಾಗ್ಲೂ ಆಗುತ್ತೆ. 3 months ಇಸ್ ಐ ನೋ, 3 months ಕಾಯ್ಬೇಕಂತ ನೀವು ಹೇಳ್ಬೋದು. ಆದ್ರೆ ಕಾಯೋದ್ರಲ್ಲೂ ಒಂದು ಅರ್ಥ ಇದೆ. ಯಾಕಂದ್ರೆ ಈ ವ್ಯಕ್ತಿಗೆ ಅಷ್ಟು ಟೈಮ್ ಬೇಕಿದೆ ಬೇಸಿಕ್ಲಿ. ಅಂಡ್ 5 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಈ ಟೈಮ್ ನಲ್ಲಿ ನೀವೇನಾದ್ರೂ ರೀಕನ್ಸೈಲ್ ಆಗ್ಬೇಕು, ನಾನೆಲ್ಲ ಎಫರ್ಟ್ಸ್ ಹಾಕ್ತೀನಿ, ನಾನೆಲ್ಲ ಸರಿ ಮಾಡ್ತೀನಿ, ನಾನ್ ಮಾತಾಡ್ತೀನಿ ಅಂತ ನೀವ್ ಎಷ್ಟೇ ಅವ್ರ ಕಡೆಗೆ ನೀವ್ ಹೋದ್ರುನು, ಅಂದ್ರೆ ನೀವ್ ಕಾಲ್ ಮಾಡೋದು, ನೀವ್ ಮೆಸೇಜ್ ಮಾಡೋದೆಲ್ಲ ಮಾಡಿದ್ರೆ ನಿಮ್ಗೆ ಅವ್ರು ಹರ್ಟ್ ಮಾಡ್ತಾರೆ, ಅಥವಾ ಅವ್ರು ಇಗ್ನೋರ್ ಮಾಡ್ತಾರೆ, ಅಥವಾ ಅವ್ರು ಸೈಲೆಂಟ್ ಟ್ರೀಟ್ಮೆಂಟ್ ಕೊಡ್ತಾರೆ, ಅಥವಾ ನಿಮ್ಮನ್ನ ಕಂಪ್ಲೀಟ್ ಆಗಿ ನೀವ್ ಎಕ್ಸಿಸ್ಟೇ ಆಗ್ತಾ ಇಲ್ಲ ಅವ್ರ ಲೈಫ್ ಅಲ್ಲಿ ಅಂತ ಬೇಜಾರ್ ಮಾಡೋ ಹಾಗೆ ನಡ್ಕೊಳ್ತಾರೆ. ಸೊ ನೀವ್ ಅದನ್ನ ಅವಾಯ್ಡ್ ಮಾಡೋದೇ ಬೆಟರ್. ಯಾಕಂದ್ರೆ ಅವ್ರು ಇವಾಗ ಏನಾದ್ರೂ ಮಾತಾಡಿದ್ರು ಅದು ನಿಮಗ್ ಹರ್ಟ್ ಆಗೋ ತರ ಇರುತ್ತೆ. ಬಿಕಾಸ್ ಹರ್ಟ್ ಪೀಪಲ್ ಅಂತ ಹೇಳ್ತೀವಿ. ಅಂದ್ರೆ ನೋವಲ್ಲಿರೋರು ನೋವನ್ನೇ ಪಾಸ್ ಮಾಡ್ತಾರೆ. ಈಗ ಅವ್ರು ನೋವಲ್ಲಿದ್ದಾರೆ. ನಿಮ್ಮ ಫೇರೀಸ್ ಏನು ನಿಮ್ಗೆ ಗೈಡೆನ್ಸ್ ಕೊಡ್ತಾ ಇದೆ ಅಂತ ಕೂಡ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ವಾಟ್ ಆರ್ ಯುವರ್ ಫೇರೀಸ್ ಗೈಡೆನ್ಸ್, ಏನ್ ಕೊಡ್ತಾ ಇದಾರೆ ಅವರು ಅಂತ. ಫಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ, the fairy queen of light comes to shed love and light onto your current situation and to remind you that light can penetrate the darkness. ನಾನು ಡಾರ್ಕ್ನೆಸ್ ಬಗ್ಗೆ ರಿಲೇಶನ್ಶಿಪ್ ರೀಡಿಂಗ್ ನಲ್ಲಿ ಹೇಳಿದ್ದೆ. ಇಂಟ್ರೆಸ್ಟಿಂಗ್ಲಿ ನಿಮ್ಗೆ ಲೈಟ್ ಬಂದಿದೆ. ಫೇರೀಸ್ ಏನ್ ಹೇಳ್ತಾ ಇದ್ರೆ, ನೀವು ನಂಬುವ ದೈವ ಏನ್ ಹೇಳ್ತಿದೆ ಅಂದ್ರೆ, ಸರಿ ಹೋಗುತ್ತೆ, ನಂಬಿಕೆ ಇಟ್ಕೋ, ಪೂಜೆ ಮಾಡು, ಪ್ರಾರ್ಥನೆಗಳನ್ನ ಇಟ್ಕೋ, ಚಾಂಟಿಂಗ್ ಮಾಡು,
ಪಾಸಿಟಿವ್ ಆಗಿ ಮೈಂಡ್ ನ ಇಟ್ಕೊ, ನಿನ್ ಕಡೆಗೆ ನೀನ್ ಗಮನ ಕೊಡು, ನಿನ್ನ ಸೆಲ್ಫ್ ಗ್ರೋತ್ ಕಡೆಗೆ ಗಮನ ಕೊಡು, ಎಲ್ಲ ಸರಿ ಹೋಗುತ್ತೆ, ನಾನ್ ಸರಿ ಮಾಡ್ತೀನಿ ಅಂತ ನಿಮ್ಗೆ ಆ ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದಾರೆ. ಬಿಕಾಸ್ ನೀವೊಂದು ಡಾರ್ಕ್ ಸಿಚುವೇಶನ್ ಇಂದ ಲೈಟ್ ಸಿಚುವೇಶನ್ ಬರ್ತಾ ಇದ್ದೀರಾ. ಮತ್ತೆ ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಇನ್ನರ್ ಚೈಲ್ಡ್ ಬಗ್ಗೆ ನಾನು ಮಾತಾಡಿದೀನಿ. ಅಂದ್ರೆ ನಿಮ್ಮ ಒಂದು ಫ್ಯಾಮಿಲಿ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ ಇಂದ ನೀವು ಬಂದಿದ್ದೀರಾ, ಅವರ ಫ್ಯಾಮಿಲಿ ಕೂಡ ಒಂದು ಅಂದ್ರೆ ಸಪೋರ್ಟಿವ್ ಆಗಿಲ್ಲ ನಿಮ್ಮ ಅವರ ಫ್ಯಾಮಿಲಿ. ಅದರಿಂದ ಏನಾಗ್ತಾ ಇದೆ, ಆ ಒಂದು ಇನ್ನರ್ ಚೈಲ್ಡ್ ವೂಂಡ್ ಆಗ್ಬಿಟ್ಟಿದೆ. ಸೊ ಇವಾಗ ಈ ಒಂದು ಫೇರಿ ಏನ್ ಹೇಳ್ತಾ ಇದೆ ಅಂದ್ರೆ ಒಂಥರ ಆರಾಮಾಗಿರಿ, ಆ ಒಂಥರ ನಿಮ್ಮ ನಿಮ್ಮ ಬಗ್ಗೆ ನೀವು ಕಾಳಜಿ ತೋರಿಸಿ, ನಿಮ್ಮನ್ನ ನೀವು ಪ್ರೀತಿಯಿಂದ ನೋಡ್ಕೊಳ್ಳಿ, ಬಿ ಪ್ಲೇಫುಲ್, ಬಿ ಕಾಮ್, ಬಿ ಲೈಟರ್ ಅಂತ ನಿಮ್ಗೆ ಮೆಸೇಜ್ ಬರ್ತಾ ಇದೆ. ಅದಾದ ನಂತರ ಸಾಲಿಟ್ಯೂಡ್ ಬರ್ತಿದೆ. ಅಂದ್ರೆ ಈಗ ನಿಮ್ಗೆ ಆ ಒಂದು ಏಕಾಂತತೆ ಇಂಪಾರ್ಟೆಂಟ್ ಇದೆ. ಅದನ್ನು ಕೂಡ ಅಂದ್ರೆ ನಾನು ಒಂಟಿ ಆಗ್ಬಿಟ್ಟೆ ಈ ತರ ಎಲ್ಲ ನೀವು ಡಿಪ್ರೆಷನ್ಗೆ ಹೋಗೋದು ಬೇಡ. ಒಂಟಿ ಆಗಿರುವಂತದ್ನು ನೀವು ಆ ಒಂದು ಸೆಲ್ಫ್ ರಿಫ್ಲೆಕ್ಷನ್ ಟೈಮ್ ಕೊಡೋದು, ನಿಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಳ್ಳೋದು, ಹಾಗೆ ಅದನ್ನ ಮತ್ತೆ ರಿಲೇಶನ್ಶಿಪ್ ನಲ್ಲಿ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು, ಇಂಥದ್ನೆಲ್ಲ ನೀವು ಜವಾಬ್ದಾರಿಯಾಗಿ ಎಷ್ಟು ಮಾಡ್ತಾ ಹೋಗ್ತೀರಾ, ಈ ರಿಲೇಶನ್ಶಿಪ್ ಅಷ್ಟೇ ಬೇಗ ಹೀಲ್ ಆಗೋಗುತ್ತೆ. ಸೊ ಒಂಟಿತನ ಇರ್ಬೋದು, ಆದ್ರೆ ಅದು ಒಂಟಿತನನ ನೀವು ಏಕಾಂತತೆ, ಎಸ್ ದಿಸ್ ಇಸ್ ಅ ಸಾಲಿಟ್ಯೂಡ್ ಟೈಮ್ ಫಾರ್ ಮೀ ಅಂತ ನೀವು ಎಷ್ಟು ಪಾಸಿಟಿವ್ ಆಗಿ ನೋಡ್ತೀರಾ, ಅಷ್ಟು ಬೇಗ ಈ ಒಂದು ಪ್ರಾಬ್ಲಮ್ ಇಂದ ಈಚೆ ಬರ್ತೀರಾ. ಸೊ ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನಾನು 3 months ನೋಡ್ತಾ ಇದ್ದೀನಿ. ಇದು ಕಲೆಕ್ಟಿವ್ ರೀಡಿಂಗ್, ಅಂದ್ರೆ ಇದು ಗ್ರೂಪ್ ರೀಡಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾರು ಈ ವಿಡಿಯೋನ ಕ್ಲಿಕ್ ಮಾಡ್ತಾರೆ, ಯಾವ ಟೈಮಲ್ಲಿ ಕ್ಲಿಕ್ ಮಾಡ್ತಾರೆ, ಅದು ಅವ್ರಿಗೆ ರೆಸೊನೇಟ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಸಿನ್ಸ್ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನೀವು ಇಂಡಿವಿಜುವಲ್ ಆಗು ತಗೋಬಹುದು. ಆಸ್ ಐ ಟೋಲ್ಡ್, ನಿಮ್ಮ ಪ್ರಾಬ್ಲಮ್ಸ್, ನಿಮ್ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡ್ಕೋಬೇಕು ಅಂತ ಇದ್ದೀರಾ ಅಂದ್ರೆ ನಾನು ಅವಶ್ಯವಾಗಿ ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಆದ್ರೆ ಜೆನ್ಯುವಿನ್ ಆಗಿರ್ಬೇಕು ಪ್ರಾಬ್ಲಮ್. ಹೌದು ಇದನ್ನ ಸರಿ ಮಾಡ್ಬೋದು ಅಂತ ನನಗ್ ಕಾನ್ಫಿಡೆನ್ಸ್ ಮಾಡೋದ್ ಬಂದ್ರೆ ನಾನು ನಿಮ್ಗೆ ಖಂಡಿತವಾಗ್ಲೂ ರಿಲೇಶನ್ಶಿಪ್ ನ ನನ್ನ ಕಡೆಯಿಂದ ಸರಿ ಮಾಡ್ಕೊಡ್ತೀನಿ. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.